ಇಲ್ಲಿಗೆ ಬರಬೇಕಾದ್ರೆ ಹಂಗೆ ಬರಲಿಲ್ಲ. ವಿಧಾನ ಪರಿಷತ್ತಿನಲ್ಲಿ ಪ್ರಶ್ನೆ ಮಾಡಿ ಬಂದಿದ್ದೇನೆ. ಈಗ ಬಾಲು ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲ, ಬಾಲು ಕೇಂದ್ರ ಸರ್ಕಾರದ ಹತ್ರ ಇಲ್ಲ. ಈಗ ಚೆಂಡಿರೋದು ಮಹದೇವಪ್ಪನವರು, ಮುನಿಯಪ್ಪನವರು, ತಿಮ್ಮಾಪುರ ಅವರ ಅಂಗಳದಲ್ಲಿ ಚೆಂಡಿದೆ. ನಿಮಗೆ ಯಾವ ಅಡೆತಡೆಯೂ ಇಲ್ಲ. ನಾವು ರಾಜಕೀಯವಾಗಿ ರಿಸ್ಕ್ ತಗೊಂಡ್ವಿ. ಬಹಳ ಜನ ಹೇಳ್ತಾರೆ ನಿಮ್ಮ ಸೋಲಿಗೆ ಒಳ ಮೀಸಲಾತಿಯು ಒಂದು ಕಾರಣ ಅಂತ ನಮಗೆ ಹೇಳ್ತಾರೆ. ಆದ್ರೆ ನಾವು ಸೋಲು ಗೆಲುವಿನ ಪ್ರಶ್ನೆಯನ್ನು ಮುಂದೆ ಮಾಡಲಿಲ್ಲ. ನ್ಯಾಯ ಏನ್ ಕೊಡಬೇಕೋ ಅದನ್ನ ರಿಸ್ಕ್ ತಗೊಂಡು ಕೊಟ್ಟಿದ್ದೇವೆ. ನನಗೆ ಆತಂಕ ಇರೋದೇನು ಅಂದ್ರೆ ತಿಮ್ಮಾಪುರ ಅವರೇ, ನಾನು ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಮಾಡಿ ಒಬ್ರು ಹಿರಿಯ ಸಚಿವರು ನನ್ನ ಹತ್ರ ಕೇಳಿದ್ರು, ಹರಿಯಾಣ ಸರ್ಕಾರ ಅನುಷ್ಠಾನ ಮಾಡಿದೆ ಅಂತ ಹೇಳಿದಿರಲ್ಲ ಅಂತ ಹೇಳಿದ್ರು. ಹೌದು, ಅನುಷ್ಠಾನ ಮಾಡಿದೆ, ಈಗಾಗಲೇ ಘೋಷಣೆ ಮಾಡಿದ್ದಾರೆ, ನಾನು ಪೇಪರ್ ಓದಿದ್ದೀನಿ ಅಂತ ಹೇಳಿದೆ. ಕಾರಜೋಳ ಸಾಹೇಬ್ರೆ ಅವ್ರು ಹೇಳಿದ್ರು, ನೀವ್ ಯಾವಾಗ ಮಾಡ್ತೀರಿ? ಮಾಧುಸ್ವಾಮಿ ಅವರು ಕೊಟ್ಟಂತ ಸಂಪುಟದ ಉಪ ಸಮಿತಿ ತೀರ್ಮಾನ ಈಗಾಗಲೇ ಕಳಿಸ್ಕೊಟ್ಟಿದೀವಲ್ಲ ಕೇಂದ್ರ ಸರ್ಕಾರಕ್ಕೆ, ಇದ್ರ ಬಗ್ಗೆ ನಿಮ್ದೇನಾದ್ರು ತಕರಾರು ಇದೆಯಾ ಅಂತ ಕೇಳಿದೆ. ನಾರಾಯಣಸ್ವಾಮಿ ಅವ್ರು ಹೇಳಿದ್ರು, ನಿಮ್ದೇನಾದ್ರು ತಕರಾರು ಇದ್ರೆ ಆ ತಕರಾರು ಏನಾರು ಇದ್ರೆ ಹೇಳಿ, ನಿಮ್ಗೇನಾದ್ರು ತಕರಾರು ಇದೆಯಾ ಅಂತ ನಾನು ಪಕ್ಕದಲ್ಲಿ ಕುತ್ಕೊಂಡು ಕೇಳಿದೆ. ಒಬ್ರು ಹಿರಿಯ ಸಚಿವರು ಅವ್ರೇನ್ ಹೇಳಿದ್ರು, ಸೆನ್ಸಸ್ ರಿಪೋರ್ಟು ಅಂದ್ರು. ನಾನು ಹೇಳಿದೆ, ಆಂಜನೇಯ ಅವರು ಮಂತ್ರಿ ಇದ್ದಾಗ 100 ಕೋಟಿ ರೂಪಾಯಿ ಖರ್ಚು ಮಾಡಿ ರಿಪೋರ್ಟ್ ತರಿಸ್ಕೊಂಡಿದ್ರಲ್ವಾ ಅಂತಂದೆ. ನಾನು ಮತ್ತೆ ಪ್ರಶ್ನೆ ಮಾಡಿದೆ. ಎಲ್ಲ ಖಾಸಗಿ ಮಾತುಕತೆ, ಒಂದ್ ನಿಮಿಷ, ಖಾಸಗಿ ಮಾತುಕತೆ. ಅವಾಗ ಅವ್ರನ್ನ ಪ್ರಶ್ನೆ ಮಾಡಿದೆ. ಅವಾಗ ಅವ್ರು ಹೇಳಿದ್ರು, ಅದು ಸರ್ವೆ, ಸೆನ್ಸಸ್ ಅಲ್ಲ ಅಂತ ಹೇಳಿದ್ರು. ನನಗೆ ಆತಂಕ ಇದೆ, ಅವರ ಮನಸ್ಸಿನಲ್ಲಿ ಇಚ್ಛಾಶಕ್ತಿಯ ಕೊರತೆ ಕಾಣ್ತಾ ಇತ್ತು. ಅದಕ್ಕೆ ನಿಮ್ ಜವಾಬ್ದಾರಿ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾವು ಲಂಬಾಣಿಯವರಿಗೂ ಅನ್ಯಾಯ ಮಾಡಿಲ್ಲ, ಬೋವಿಗಳಿಗೂ ಅನ್ಯಾಯ ಮಾಡಿಲ್ಲ, ಕೊರಮೋಗರಿಗೂ ಅನ್ಯಾಯ ಮಾಡಿಲ್ಲ, ಬಲಗೈಗೂ ಅನ್ಯಾಯ ಮಾಡಿಲ್ಲ, ಎಡಗೈಗೂ ಅನ್ಯಾಯ ಮಾಡಿಲ್ಲ, ಇತರೆ ವರ್ಗದವರಿಗೂ ಅನ್ಯಾಯ ಮಾಡಿಲ್ಲ. ಹಾಗಾಗಿ ನಮ್ಮ ವಿನಂತಿ ಇಷ್ಟೇ, ನಾವು ಯಾರಿಗೂ ಅನ್ಯಾಯ ಮಾಡ್ದಲೇನೆ ಅಳದು ತೂಗಿ ನ್ಯಾಯ ಕೊಡೋ ಕೆಲಸ ಮಾಡಿದ್ವಾ ಇಲ್ವೋ? ಅದನ್ನು ಅನುಷ್ಠಾನ ಮಾಡಿ ಒಂದೇ ಒಂದು ಬೇಡಿಕೆ, ಅದನ್ನು ಅನುಷ್ಠಾನ ಮಾಡಿ ಮೀಸಲಾತಿ ಹೇಗೆ ನ್ಯಾಯಯುತನೋ ಒಳ ಮೀಸಲಾತಿಯೂ ಕೂಡ ಅಷ್ಟೇ ನ್ಯಾಯಯುತ. ಸರಳ ಸಂಸ್ಕೃತಿ ಬಡಿಸಿದವರಿಗೆ ಬಡಿಸೋದನ್ನ ಒಪ್ಪುತ್ತಾ? ಸರಳ ಸಂಸ್ಕೃತಿ ಹಸಿದವರಿಗೆ ಊಟ ಹಾಕು ಅಂತ ಹೇಳುತ್ತೆ. ಹಾಗಾಗಿ ಒಳ ಮೀಸಲಾತಿಯೂ ಕೂಡ ಎಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನುವಂತ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಎತ್ತಿಡಿದಿದೆ. ಇನ್ನೇನೂ ದಾರಿ ಇಲ್ಲ, ವಿಳಂಬ ಬೇಡ. ಜೀವನದಲ್ಲಿ ರಿಸ್ಕ್ ತಗೋಬೇಕಾಗತ್ತೆ, ನ್ಯಾಯ ಕೊಡಬೇಕು ಅಂದಾಗ ರಿಸ್ಕ್ ತಗೋಬೇಕಾಗತ್ತೆ. ಅಂಬೇಡ್ಕರ್ ಅವ್ರು ರಿಸ್ಕ್ ತಗೊಂಡ್ರೋ ಇಲ್ವೋ? ಅವ್ರು ರಿಸ್ಕ್ ತಗೊಂಡಿದ್ರಿಂದ ನಮಗಿವತ್ತು ಸಂವಿಧಾನ ಮತ್ತು ಮೀಸಲಾತಿ ಸಿಕ್ಕಿದೆ. ನಾವು ರಿಸ್ಕ್ ತಗೊಂಡ್ರೆ ಒಂದ್ ಚುನಾವಣೆಯಲ್ಲಿ ಗೆಲ್ಬಹುದು, ಒಂದ್ ಚುನಾವಣೆಯಲ್ಲಿ ಸೋಲ್ಬಹುದು. ಆದ್ರೆ ನ್ಯಾಯ ಕೊಟ್ವಿ ಅನ್ನುವಂತ ಒಂದು ತೃಪ್ತಿ ಇರುತ್ತೆ. ಅದಕ್ಕಾಗಿ ಆ ನ್ಯಾಯ ಕೊಡುವ ಕೆಲಸವನ್ನ ಮಾಡಬೇಕು ಅಂತ ವಿನಂತಿ ಮಾಡಿ, ಇನ್ನೂ ವಿಳಂಬ ಮಾಡಿದ್ರೆ ಜನ ಆಕ್ರೋಶ ಕಟ್ಟೆ ಹೊಡೆಯುತ್ತೆ. ಜನ ಆಕ್ರೋಶಕ್ಕೆ ಅವಕಾಶ ಕೊಡಬಾರ್ದು ಅಂತಿದ್ರೆ, ಹಿರಿಯ ಸಚಿವರು ಎಲ್ಲರೂ ಬಂದಿದ್ದೀರಿ, ನಿಮ್ಮ ಮಾತನ್ನ ಮೀರುವ ತಾಕತ್ತು ಬೇರೆಯವರಿಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ನ್ಯಾಯ ಕೊಡುವ ಕೆಲಸ ಮಾಡಿ ಅಂತೇಳಿ ವಿನಂತಿ ಮಾಡಿ, ಈ ನ್ಯಾಯಯುತವಾದ ಹೋರಾಟಕ್ಕೆ ಸದನದ ಒಳಗೆ ಸದನದ ಹೊರಗೆ ನಿಮ್ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಒಳ ಮೀಸಲಾತಿಯ ಹೋರಾಟಕ್ಕೆ ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.